ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿಧೇಯಕದ ಬಗ್ಗೆ ಚರ್ಚೆ ಆರಂಭ ಆಗಿದೆ. 15ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚಾಮರಾಜನಗರದ ಒಂದು ಹಳ್ಳಿಯವರೇ ಊರಿಗೆ ಊರೇ ತೊರೆದಿದ್ದಾರೆ. ಸೊ ಹೀಗಾಗಿ ಈ ಬಿಲ್ಲನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಅಂತ ಹೇಳಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. 12, 15, 20 ಹೀಗೆ ಮನ ಬಂದಂತೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಸುದೀರ್ಘವಾಗಿ ಚರ್ಚಿಸಿ ಈ ಬಿಲ್ಲನ್ನು ತಂದಿದ್ದೇವೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈವರೆಗೆ 30 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆರ್.ಅಶೋಕ್ ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಬಿಲ್ಗೆ ನಾವು ವಿರೋಧ ಮಾಡಲ್ಲ, ಆದರೆ RBI ರೂಲ್ಸ್ ಒಮ್ಮೆ ನೋಡ್ಕೊಳ್ಳಿ, ಮತ್ತೆ ಅದು ಕೋರ್ಟ್ನಲ್ಲಿ ಬಿದ್ದು ಹೋಗಬಾರ್ದು ಅಂತ ಹೇಳಿ ಆರ್.ಅಶೋಕ್ ಕೂಡ ಸಲಹೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಮ್ಮ ಅಂದಾಜು ಒಂದು ಅಧ್ಯಯನ ಮಾಡಿದ್ದಾರೆ. ಸುಮಾರು 40,000 ಕೋಟಿಯಷ್ಟು ಸಾಲ ಇವತ್ತು ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಇವರಿಂದ ವಿತರಣೆ ಆಗಿರುವಂಥ ಸಾಧ್ಯತೆ ಇದೆ ಅಂಥೇಳಿ ಒಂದು ಅಕಾಡೆಮಿಕ್ ಎಕ್ಸಸೈಸನ್ನು ಮಾಡಿದ್ದಾರೆ ಅಧ್ಯಕ್ಷರೇ. ಆಮೇಲೆ ಇವೆಲ್ಲ ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅಂತೂ ಬಡ್ಡಿ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಅದು 12, 14, 15, 18 ಅಲ್ಲಿವರೆಗಲ್ಲ, 20ವರೆಗೂ ಅಲ್ಲ. ಕೆಲವು ಕಡೆ ಪ್ರತಿ ತಿಂಗಳ 10%, ಅಂದರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ 120% ಇಂಟ್ರೆಸ್ಟ್. ಆಮೇಲೆ ಕೆಲವು ಕಡೆ ಬಡವರಿಗೂ ಅತ್ಯಂತ ಸಣ್ಣ ಪ್ರಮಾಣದ ವ್ಯಾಪಾರ ಮಾಡೋರು, ಕಾಯಿಪಲ್ಯ ಮಾರೋರು, ಹಣ್ಣು ಮಾರೋರು, ಸಣ್ಣ ಸಣ್ಣ ವಸ್ತುಗಳನ್ನು ಮಾರೋರು, ಅವ್ರಿಗೆ 5,000 ರೂಪಾಯಿ ಕೊಡೋದು, ಅದರಲ್ಲಿ 500 ರೂಪಾಯಿ ಮೊದಲೇ ಮುರ್ಕೊಳ್ಳೋದು, ಅಂದರೆ 4,500 ರೂಪಾಯಿ ಕೊಡೋದು. ಆ ಸಂಜೆ ಆಯಿತು ಅಂದರೆ 6 ಗಂಟೆನೋ 7 ಗಂಟೆ ಆಯ್ತಂದರೆ ಅವರು 5,000 ರೂಪಾಯಿ ವಾಪಸ್ ಕೊಡಬೇಕು. ಅಂದರೆ ಒಂದು ದಿವಸಕ್ಕೆ 500 ರೂಪಾಯಿಯನ್ನು ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಬಹಳ